ಒಂದೂವರೆ ವರ್ಷದ ಹಿಂದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಒಂದು ದರೋಡೆ ಪ್ರಕರಣ ಬೀದರ್ ನಗರದಲ್ಲಿ ನಡೆದಿತ್ತು. ಈ ಪ್ರಕರಣವನ್ನು ಭೇದಿಸಲು ಬೀದರ್ ಜಿಲ್ಲಾ ಪೊಲೀಸರು ಸಾಕಷ್ಟು ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ರು. ಈ ಕಾರ್ಯಾಚರಣೆಯಲ್ಲಿ ನಿನ್ನೆ ಯಶಸ್ವಿಯಾಗಿದ್ದಾರೆ. ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಬೀದರ್ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಮ್ಮ ಜೊತೆ ಈಗ SP ಆದಂಥ ಪ್ರದೀಪ್ ಗುಂಟಿ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಸಾಕಷ್ಟು ಪ್ರಯಾಸ ಪಟ್ಟು ಕಾರ್ಯಾಚರಣೆ ನಡೆಸಿ ಹಿಡಿದಿದ್ರಿ, ಹೇಗೆ ಅನ್ನಿಸ್ತಿದೆ ಸರ್ ಈ ಕಳೆ? ಚೆನ್ನಾಗಾಯಿತು. ಬೀದರ್ ಜನತೆಗೆ ನಾವು ಉತ್ತರ ಕೊಡಬೇಕಾಗಿತ್ತು. ಆರೋಪಿಗಳನ್ನು ಹಿಡ್ಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಾಗಿದ್ದ ಜವಾಬ್ದಾರಿ ನಮ್ಮ ಮೇಲೆ ಇತ್ತು. ಜವಾಬ್ದಾರಿಯನ್ನು ನಿನ್ನೆ ನಿಭಾಯಿಸಿದ್ದು ಅಂತ ಸಂತೋಷವಾಗಿದೆ ನನಗೆ. ಸರ್, 18 ತಿಂಗಳ ಕಾರ್ಯಾಚರಣೆ ಎಲ್ಲ ನಿಮ್ಮ ಪೊಲೀಸರು ಒಂದಲ್ದ ಒಂದು ಟೀಮ್ ಹೋಗ್ತಾನೆ ಇತ್ತು, ಬರ್ತಾನೆ ಇತ್ತು. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಈ ಆರೋಪಿಗಳು ಲಾಸ್ಟ್ ಟೈಮು 2017 ಅರೆಸ್ಟ್ ಆಗಿದ್ದಾನೆ. ಸುಮಾರು 10 ವರ್ಷ ಆಗ್ತಾಯಿದೆ ಈಗಾಗಲೇ. ಸೊ ಹಿ ಈಸ್ ವೆರಿ ಮಚ್ ಯೂಸ್ ಟು ಅಬ್ಸ್ಕಾಂಡಿಂಗ್, ಅಂದರೆ ಕಾನೂನು ಕಣ್ಣು ತಪ್ಪಿಸಿ, ಪೊಲೀಸರು ಕಣ್ಣು ತಪ್ಪಿಸಿ ಓಡಾಡುವುದನ್ನು ಒಂದು ಹ್ಯಾಬಿಟಾಗಿ ಮಾಡ್ಕೊಂಡು ಬಿಟ್ಟಿದ್ದಾನೆ. ಮೊದಲು ಬಿಹಾರಲ್ಲಿ ಇದ್ದಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ವೆಸ್ಟ್ ಬೆಂಗಾಲ್, ನೆಕ್ಸ್ಟ್ ಅರುಣಾಚಲ್ ಪ್ರದೇಶ, ಜಾರ್ಖಂಡು, ಗುಜರಾತು, ರಾಜಸ್ಥಾನ ಎಲ್ಲ ಕಡೆ ಹೋಗಿ ಕೊನೆಗೂ ವಿ ಆರ್ ಏಬಲ್ ಟು. ಇಡೀ ರಾಜ್ಯವೇ ಈ ಪ್ರಕರಣದತ್ತ ನೋಡ್ತಾ ಇತ್ತು ಸರ್. ಕರ್ನಾಟಕ ಪೊಲೀಸರು ಇದನ್ನು ಭೇದಿಸುವಲ್ಲಿ ಇಷ್ಟ ಕ್ಲಿಷ್ಟಕರವಾದ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಏನು ಹೇಳ್ತೀರಿ ಸರ್ ಇದು ಕೊನೆ? ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಕರ್ನಾಟಕ ಪೊಲೀಸ್. ಕರ್ನಾಟಕ ಪೊಲೀಸ್ ಇಸ್ ದ ಬೆಸ್ಟ್ ಪೊಲೀಸ್. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರದೀಪ್ ಗುಂಟಿ ಅವರ ಮಾತಾಗಿತ್ತು. ಕಳ್ಳರನ್ನ ಹಿಡಿದಿದ್ದೇವೆ, ಇವತ್ತು ಸಂಜೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.